ಕೇಳುಗರೆ ನಮಸ್ಕಾರ. ಈ ಜಗತ್ತು ಅಥವಾ ಈ ಪ್ರಪಂಚ ಮತ್ತು ವಾಸ್ತವಿಕ ಸತ್ಯಗಳು ಕುರಿತು ಭಾಳಷ್ಟು ಜನ ನಮಗೆ ಏನೂ ಗೊತ್ತಿಲ್ಲ. ಏನು ಈ ಜಗತ್ತು ಮತ್ತು ವಾಸ್ತವಿಕ ಸತ್ಯಗಳು, ಯಾವುವು ವಾಸ್ತವಿಕ ಸತ್ಯಗಳು, ಮತ್ತು ಈ ಜಗತ್ತು ಅನ್ನೋದು ಏನು? ಮನುಷ್ಯ ಬದುಕಿರ್ತಕ್ಕಂಥ ಈ ಜಗತ್ತು ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು. ಬಹುಶಃ ಆದಿಮಾನವ ಕಾಡಲ್ಲಿ ಬದುಕಿದ್ದಾಗ ಅಥವಾ ಗುಹೆಯಲ್ಲಿ ಬದುಕಿದ ಸಂದರ್ಭದಲ್ಲೂ ಕೂಡ ಆತ ಸ್ವಾರ್ಥಿಯಾಗಿರಲಿಲ್ಲ. ಅವತ್ತಿನ ಊಟ ಅವತ್ತು ಅಷ್ಟೇ ಯೋಚನೆ ಮಾಡ್ತಾ ಇದ್ದ. ಆಮೇಲೆ ಅವನು ಬಹುಶಃ ನಾಳೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅವತ್ತು ಗೆಡ್ಡೆ ಗೆಣಸು ಸಿಕ್ಕರೆ ಅದನ್ನು ತಿಂತಾ ಇದ್ದ, ಪ್ರಾಣಿಗಳು ಸಿಕ್ಕರೆ ಬೇಟೆಯಾಡಿ ಅದನ್ನು ಹಂಚಿಕೊಂಡು ತಿಂತಾ ಇದ್ದ. ಮುಂದೆ ಬರ್ತಾ ಬರ್ತಾ ಏನಾಯಿತು? ಒಂದು ಬುಡಕಟ್ಟು ಮತ್ತೊಂದು ಬುಡಕಟ್ಟು, ಅಥವಾ ಒಂದು ಸಮೂಹದ ಜನ ಮತ್ತೊಂದು ಸಮೂಹದ ಜನ ಜಗಳ ಆರಂಭ ಮಾಡಿದರು. ಹಾಗೆ ಬರ್ತಾ ಬರ್ತಾ ಮನುಷ್ಯ ಈ ನದಿ ದಂಡೆ ಮೇಲೆ ನೆಲೆಸೋಕ್ಕೆ ಆರಂಭ ಮಾಡಿದ, ಮತ್ತು ಅಲ್ಲಿ ವ್ಯವಸಾಯವನ್ನು ಕಂಡುಹಿಡಿದ. ಅದು ಎಷ್ಟೋ ಶತಮಾನಗಳವರೆಗೆ ನಡೀತಾ ಬಂತು. ಅದಾದ ಮೇಲೆ ಮನುಷ್ಯ ಸಾಮ್ರಾಜ್ಯ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಬೆಳೆಸ್ಕೊಂಡ. ಸಾಮ್ರಾಜ್ಯ ಅನ್ನೋ ಪರಿಕಲ್ಪನೆ ಬೆಳೆಸ್ಕೊಂಡ ಮೇಲೆ ಒಂದು ಸಾಮ್ರಾಜ್ಯ ಮತ್ತೊಂದು ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗೋದು, ಸೋಲಿಸೋದು, ಅದನ್ನು ಆಕ್ರಮಣ ಮಾಡ್ಕೊಳ್ಳೋದು, ಅಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡಿತಕ್ಕಂಥದ್ದು ಆರಂಭವಾಯಿತು. ಸಾಮಾನ್ಯವಾಗಿ ಆರಂಭವಾಯಿತು. ಈ ಸಾಮ್ರಾಜ್ಯದ ಪರಿಕಲ್ಪನೆಗಳು ಕ್ರಮೇಣ ಹೋದ ನಂತರ ವಸಾಹತೋತ್ತರ ಒಂದು ವಸಾಹತುಶಾಹಿ ಒಂದು ಭಾವನೆ ಹುಟ್ಟುಕೊಳ್ತು. ಇಂಗ್ಲೆಂಡು ಅದರ ಬುನಾದಿ ಆಯಿತು. ಅದು ಇಡೀ ಜಗತ್ತಿನ ಅನೇಕ ಭಾಗಗಳಲ್ಲಿ ತನ್ನ ವಸಾಹತುಗಳನ್ನು ಆರಂಭ ಮಾಡಿ ತನ್ನ ರಾಷ್ಟ್ರಕ್ಕೆ ಇಲ್ಲಿಯ ಸಂಪತ್ತು, ಈ ದೇಸಿ ಸಂಪತ್ತನ್ನು ವರ್ಗಾವಣೆ ಮಾಡ್ತು. ಅದಾದಮೇಲೆ ಮುಂದೆ ಕೈಗಾರಿಕೀಕರಣ ಆಯಿತು. ಮುಂದೆ ಯಂತ್ರಗಳು ಮತ್ತು ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ಸಂಶೋಧನೆಗಳು, ಹೊಸ ಹೊಸ ಟೆಕ್ನಾಲಜಿಗಳು ಬಂದ ನಂತರ ಮನುಷ್ಯ ಇವತ್ತು ಬಹಳಷ್ಟು ಸ್ವಾರ್ಥಿಯಾಗಿದ್ದಾನೆ. ಏನು ಈ ಸ್ವಾರ್ಥ ಅಂತಕ್ಕಂಥ ನೋಡಿ, ನಮಗೆ ಈ ಕರೆನ್ಸಿ ಅಂತಕ್ಕಂಥ ಒಂದು ಕಾಗದದ ತುಂಡಿಗೆ ಇರುವ ಬೆಲೆ ಮನುಷ್ಯನಿಗಿಲ್ಲ. ಯಾಕೆ? ವಿದ್ವತ್ತಿಗೆ ಇಲ್ಲ, ಒಬ್ಬ ಒಳ್ಳೆಯ ಕವಿಗೆ ಇಲ್ಲ, ಒಂದು ಒಳ್ಳೆಯ ಕವಿತೆಗಿಲ್ಲ, ಒಂದು ಒಳ್ಳೆಯ ನಾಟಕಕ್ಕಿಲ್ಲ. ಆದರೆ ಪರದೆ ಮೇಲೆ ಬರ್ತಕ್ಕಂಥ ಒಬ್ಬ ನಟ ನಟಿ, ಅವನು ಎಂಥವನೇ ಆದರೂ ಕೂಡ ಅವನನ್ನು ಜನರು ಪೂಜೆ ಮಾಡ್ತಾರೆ, ವರ್ಷಿಪ್ ಮಾಡ್ತಾರೆ. ಅದನ್ನೇ ಕಾರ್ಲೆಲ್ ಅಂತಕ್ಕಂಥ ದೊಡ್ಡ ತತ್ವಜ್ಞಾನಿ ಹೀರೋ ಆ್ಯಂಡ್ ಹೀರೋ ವರ್ಷಿಪ್ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ. ಈ ಹೀರೋ ಆ್ಯಂಡ್ ಹೀರೋ ವರ್ಷಿಪ್ ಪರಿಕಲ್ಪನೆಯನ್ನು ನಾವು ಎಲ್ಲಿವರೆಗೆ ನಾವು ಅದನ್ನು ತಡ ಹಾಕೋದಿಲ್ವೋ, ನಾವೇ ಹೀರೋಗಳು, ನೀವೇ ಹೀರೋಗಳು, ಜನಸಾಮಾನ್ಯರೇ ಹೀರೋ. ಒಬ್ಬ ತಾಯಿ ತನ್ನ ಮಗನನ್ನು ಸರಿಯಾಗಿ ಬೆಳೆಸಿ ಅವನನ್ನು ಒಂದು ಸರಿದಾರಿಗೆ ತಂದರೆ, ಅವನನ್ನು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿದರೆ ಖಂಡಿತವಾಗಿ ಅವಳೇ ದೊಡ್ಡ ನಾಯಕಿ. ಒಬ್ಬ ತಂದೆ ತನ್ನ ಮಗನನ್ನು ಒಳ್ಳೆಯ ದಾರಿಗೆ ತಂದು ಒಳ್ಳೆಯ ಜವಾಬ್ದಾರಿಯುತ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಯನ್ನಾಗಿ ಮಾಡಿದರೆ ಅದೇ ಆತನೇ ದೊಡ್ಡ ಹೀರೋ. ಆದರೆ ನಮ್ಮ ಮಕ್ಕಳಿಗೆ ಇವೆಲ್ಲ ಯಾಕೆ ಅರ್ಥ ಆಗ್ತಾಯಿಲ್ಲ? ಇವತ್ತಿನ ಶಿಕ್ಷಣ ಏನಾಗಿದೆ, ಇವತ್ತಿನ ಮೀಡಿಯಾ ಏನಾಗಿದೆ, ಇವತ್ತು ಯಾಕೆ ನಮ್ಮಲ್ಲಿ ಬದಲಾವಣೆ ಉಂಟಾಗ್ತಾ ಇಲ್ಲ? ಇದನ್ನು ಭಾಳ ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಮತ್ತೆ ಸಿಗೋಣ. ನಮಸ್ಕಾರ.